ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಗೌಡಜ್ಜ ಮೊಮ್ಮಗನಿಗೆ ನಳಚರಿತ್ರೆ ಮತ್ತು ಜೈಮಿನಿಯನ್ನು ಓದಲಿಕ್ಕೆ ಬಂದರೆ ಸಾಕು, ಜೊತೆಗೆ ಒಂದು ಸ್ವಲ್ಪ ಪಿಳ್ಳಂಗೋವಿಯನ್ನು ಓದೋಕ್ಕೆ ಬಂದರೆ ಸಾಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅವನಿಗೆ ಓದಿನಲ್ಲಿ ಆಸಕ್ತಿ ಇರುತ್ತೆ ಮೊಮ್ಮಗನಿಗೆ. ಹಾಗಾಗಿ ಆ ಊರಿನ ಪಕ್ಕದಲ್ಲಿದ್ದ ಇನ್ನೊಂದು ಊರಲ್ಲಿದ್ದ ಅಗ್ರಹಾರದಲ್ಲಿದ್ದಂತಹ ಜೋಯಿಸರ ಒಂದು ಬೆಂಬಲದಿಂದ ಈ ಪುಟ್ಟ ಕಾಳಿಂಗ ಪ್ರೈಮರಿ, ಮಿಡ್ಲು, ಹೈಸ್ಕೂಲು, ಆನಂತರ ಕಾಲೇಜ್ ವಿದ್ಯಾಭ್ಯಾಸಕ್ಕೂ ಕೂಡ ಮೈಸೂರಿಗೆ ಹೋಗ್ತಾನೆ. ಅಲ್ಲಿ ಸೀನಿಯರ್ BSc ಓದ್ತಾ ಇರಬೇಕಾದ್ರೆ ಆಟ ಓಟಗಳಲ್ಲಿ ಸಾಕಷ್ಟು ಪರಿಶ್ರಮ ಮಾಡಿ ಹೆಸರು ಪಡ್ಕೊಂಡಿರ್ತಾನೆ. ಹಾಗಾಗಿ ಪ್ರಿನ್ಸಿಪಾಲರ ಜೊತೆಗೆ ಅವನ ಸಖ್ಯ ಜಾಸ್ತಿ ಇರುತ್ತೆ. ಒಂದು ದಿವಸ ಅವ್ರ ಮನೆಗೆ ಹೋಗ್ತಾನೆ, ಅಲ್ಲಿ ಊಟ ಮಾಡ್ಕೊಂಡು ಬರ್ತಾನೆ. ಊಟ ಆದಮೇಲೆ ಪ್ರಿನ್ಸಿಪಾಲರು ಕಾರಲ್ಲಿ ಕಾಲೇಜಿಗೆ ಹೋಗ್ತಾರೆ. ಕಾಳಿಂಗ ಸೈಕಲಲ್ಲಿ ಹೋಗಿ ಕಾಗದವನ್ನು ಪೋಸ್ಟ್ಗೆ ಹಾಕಿ ತನ್ನ ತರಗತಿಗೆ ಹೋಗ್ತಾನೆ. ಮಾಂಸದ ಅಡುಗೆಯನ್ನು ಮನೆಯಲ್ಲಿ ಊಟ ಮಾಡಿದ್ದಕ್ಕೂ ಇವತ್ತಿನ ದಿನ ಪ್ರಿನ್ಸಿಪಾಲ್ ಮನೆಯಲ್ಲಿ ತಿಂದಿದ್ದಕ್ಕೂ ಅವನಿಗೆ ರುಚಿಯಲ್ಲಿ ಏನೋ ಒಂಥರದ ವ್ಯತ್ಯಾಸ ಅನಿಸತ್ತೆ. ಮನೆಯಲ್ಲಿ ಮಾಡೋದಕ್ಕೆ ಜೀರಿಗೆ, ಮೆಣಸು, ಕೊತ್ತಂಬರಿ, ದಾಲ್ಚಿನ್ನಿ, ಮೆಣಸಿನಕಾಯಿ ಮೊದಲಾಗಿ ದೇಶಿ ಸಾಂಬಾರುಗಳನ್ನು ಘಮಘಮ ಅನ್ನೋ ಹಾಗೆ ಹರಿತಾ ಇದ್ರು. ತಿನ್ನುವಾಗ ವಿನ ದೂರದಿಂದ ವಾಸನೆ ನೋಡುವಾಗ ಚಳಿಗಾಲದಲ್ಲಿ ಅವನ ಅಜ್ಜನಿಗೆ ಪ್ರಿಯವಾಗುವಂತೆ ಮಸಾಲೆ ಅರೆದು ಮಾಡ್ತಿದ್ದ ಹುರುಳಿ ಸಾರಿಗೂ ಬಾಡಿನ ಹೆಸರಿಗೂ ಹೆಚ್ಚು ವ್ಯತ್ಯಾಸ ಕಾಣ್ತಾನೆ ಇರಲಿಲ್ಲ. ಆದರೆ ಇವತ್ತು ಪ್ರಿನ್ಸಿಪಾಲರ ಮನೆಯ ಮಾಂಸದ ಅಡುಗೆಗೆ ಹೆಚ್ಚು ಮಸಾಲೆ ಅರೆದಿರಲಿಲ್ಲ, ಜೊತೆಗೆ ಪೂರ್ತಿಯಾಗಿ ಬೇಯಿಸಿದ ಹಾಗನೂ ಅನ್ನಿಸ್ಲಿಲ್ಲ. ಏನೋ ಒಂದು ರೀತಿಯ ಅಸಹ್ಯ ಅನಿಸುತ್ತೆ ಕಾಳಿಂಗನಿಗೆ. ಅರ್ಧ ಗಂಟೆಯಲ್ಲೇ ಇದ್ದಕ್ಕಿದ್ದಾಗೆ ಒಂದು ಯೋಚನೆ ಬರುತ್ತೆ. ಈ ಪ್ರಿನ್ಸಿಪಲರು ಕ್ರಿಶ್ಚಿಯನ್ರು, ಅಲ್ಲದೆ ಕೆಂಪು ಜನ ಬೇರೆ, ದನದ ಮಾಂಸ ಕೂಡ ತಿಂತಾರವರು. ಇವತ್ತಿನ ದಿನ ತನಗೂ ಅದನ್ನೇ ಇಟ್ಟಿದ್ರೋ ಏನೋ. ಆ ಯೋಚನೆ ಬರ್ತಿದ್ದಂಗೆ ಅವನಿಗೆ ಹೊಟ್ಟೆ ಮರಳಿಸ್ಕೊಂಡು ಬಂದ ಹಾಗೆ ಭಾಸ ಆಗುತ್ತೆ. ಪೀರಿಯಡ್ನ ಗಂಟೆ ಹೊಡೆದ ಮೇಲೆ ಮುಂದಿನ ಪೀರಿಯಡ್ಗೆ ಕಾಯ್ದುಕೊಂಡು ಕೂತ್ಕೊಳ್ಳದೆ ಅವನು ಹೊರಗಡೆಗೆ ಬಂದುಬಿಡ್ತಾನೆ. ಸೈಕಲ್ ಹತ್ತಿ ಪ್ರಿನ್ಸಿಪಾಲ್ರ ಬಂಗ್ಲೆ ಹತ್ರಕ್ಕೆ ಬರ್ತಾನೆ. ಮಲಗಿ ನಿದ್ದೆ ಮಾಡ್ತಿರ್ತಾರೆ ಅವರ ದೇಶಿ ಭಟ್ರು. ಇವನು ಬಾರಿಸಿದ ವಿದ್ಯುತ್ ಗಂಟೆ ಧ್ವನಿಗೆ ಎಚ್ಚೆತ್ತು ಬಾಗಿಲು ತೆಗಿತಾನೆ. ಒಳಗೆ ಹೋಗ್ತಾನೆ ಕಾಳಿಂಗ. ಇವತ್ತು ನನಗೆ ಇಟ್ಟಿದ್ಯಲ್ಲ ಮಾಂಸ, ಅದು ಯಾವುದ್ರದ್ದು ಅಂತ ನೇರವಾಗಿ ಕೇಳ್ತಾನೆ. ಏನು ತಿಳಿದೆ ಬಟ್ಲರು? ಬೀಪ್ ಅಂತಾನೆ. ಬೀಪಾ? ಗೋಮಾಂಸನ? ನನಗೆ ಯಾಕೆ ಹೇಳಲಿಲ್ಲ ಅಂತ ಅಂದಾಗ ಏನು ತಿಳಿದೆ ಆ ಬಟ್ಲರ್ ಹೇಳ್ತಾನೆ. ನಿಮಗೇನು ಹೇಳೋದು, ಅದರಲ್ಲಿ ಏನಿದೆ ಹೇಳೋದು ಅಂತಾನೆ. ಕಾಳಿಂಗ ನಿರುತ್ತರನಾಗ್ತಾನೆ. ಯಾಕೆ, ಏನಾಯಿತು ಅಂತ ಬಟ್ಲರ್ ಕೇಳಿದ್ರು ಯಾವ ಉತ್ತರವನ್ನು ಹೇಳಿದೆ ಅವನು ಹೊರಗಡೆಗೆ ಬಂದು ಸೈಕಲ್ ಹತ್ತಾನೆ. ಆದರೆ 1-2 ಫರ್ಲಾಂಗ್ ಬರೋಷ್ಟರಲ್ಲಿ ಹೊಟ್ಟೆಲೆಲ್ಲ ಸಂಕಟ ಆದಂಗೆ ಆಗುತ್ತೆ. ಓಡ್ತಾ ಇದ್ದ ಸೈಕಲಿಂದ ಕೆಳಗಡೆ ಬಿದ್ದು ಹೋಗ್ತೀನೇನೋ ಅನ್ಸುತ್ತೆ ಅವನಿಗೆ. ತಕ್ಷಣ ಕೆಳಗಿಳಿದು ರಸ್ತೆ ದಡದ ಮರಕ್ಕೆ ಸೈಕಲನ್ನು ಒರಗಿಸಿ ನೆಲದ ಮೇಲೆ ಕೂತ್ಕೋತಾನೆ. ಹೊಟ್ಟೆ ಒಳಗಡೆ ಎಲ್ಲ ಮರಳಿಸಿದ ಹಾಗೆ ಆಗಿ ವಾಂತಿ ಬರುತ್ತೆ. ಅವನ ಗಂಟಲಿಗೆನೇ 2 ಸಲ ಬೆರಳನ್ನು ಮುಟ್ಟಿಸ್ಕೊಂಡು ವಾಂತಿ ಮಾಡ್ತಾನೆ. ಬೆಳಗ್ಗೆ ತಿಂದ ಗೋಮಾಂಸದ ಊಟನೇ ಅಲ್ಲದೆ ಅದಕ್ಕೆ ಮೊದಲು ಹೋಟ್ಲಲ್ಲಿ ತಿಂದಿದ್ದ ಮಸಾಲೆ ದೋಸೆಯ ಪಲ್ಯದ ಆಲೂಗಡ್ಡೆಯ ಗರಣಿಗಳು ಕೂಡ ಈರುಳ್ಳಿ ಸಮೇತ ಹೊರಗೆ ಬರುತ್ತವೆ. 10 ನಿಮಿಷದಲ್ಲಿ ಹೊಟ್ಟೆ ಒಳಗಡೆ ಸಂಕಟ ಶಮನ ಆಗತ್ತೆ. ಬಾಯಿ ಮುಕ್ಕಳಿಸೋ ತನಕ ಅಸಹ್ಯ ಹೋಗೋದಿಲ್ಲ. ಮೈಯೆಲ್ಲ ಬೆವತೆ ಬಿಟ್ಟಿದೆ, ಸ್ನಾನ ಮಾಡೋದೇ ಸರಿ ಅಂತ ಯೋಚನೆ ಮಾಡಿಕೊಂಡು ಸೈಕಲ್ ಹತ್ತಿ ತನ್ನ ಹಾಸ್ಟೆಲ್ ಕಡೆಗೆ ಹೊರಡ್ತಾನೆ. ಸ್ನಾನ ಮಾಡಿದ್ಮೇಲೆ ಮೈಯೇನೋ ಸರಿ ಹೋಯಿತು, ಆದರೆ ಮನಸ್ಸಿನಲ್ಲಿ ಮಾತ್ರ ಮುಜುಗರ ಉಳ್ಕೊಂಡೇ ಇತ್ತು. ತಾನು ಕಾಳಿಂಗಗೊಲ್ಲನ ವಂಶದವನು. ಗೋವು ಅಂದರೆ ನಮಗೆ ದೇವರ ಸಮಾನ. ಅಂಥದ್ರಲ್ಲಿ ಇವತ್ತಿನ ದಿನ ಗೋಮಾಂಸ ತಿಂದುಬಿಟ್ನಲ್ಲ. ಈ ಕ್ರಿಶ್ಚಿಯನ್ರು, ಅದರಲ್ಲೂ ಈ ಯುರೋಪ್ ದೇಶದ ಪಾದ್ರಿಗಳು ಗೋಮಾಂಸ ತಿಂತಾರೆ ಅಂತ ನನಗೆ ಊಟ ಮಾಡಬೇಕಾದ್ರೆ ಯಾಕೆ ಜ್ಞಾಪಕ ಬರಲಿಲ್ಲ? ಎಂಥ ಪಾಪ ಆಗೋಯ್ತಲ್ಲ ಅಂದ್ಕೊಳ್ತಾನೆ. ಮಂಚದ ಮೇಲೆ ಮಲ್ಕೊಂಡು ಎಷ್ಟು ಹೊರಳಿದ್ರೂ ಇದೇ ಯೋಚನೆನೇ ಮನಸ್ಸನ್ನು ಕಾಡ್ತಾ ಇರುತ್ತೆ. ಪಾಪ, ಇದು ಪಾಪ, ನಾನು ಪಾಪ ಮಾಡಿದೆ ಅನ್ನೋ ಒಂದು ಭಾವನೆ ಮನಸ್ಸನ್ನು ತುಂಬಿರಬೇಕಾದ್ರೇ ಪ್ರಾಯಶ್ಚಿತ್ತ ಅನ್ನೋದು ಕೂಡ ನೆನಪಿಗೆ ಬರುತ್ತೆ. ಈ ದಿನ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಮನಸ್ಸನ್ನು ಕೇಳ್ಕೊಳ್ಳೋದ್ರ ಜೊತೆಗೇನೆ ವೆಂಕಟರಮಣನ ನೆನಪು ಆಗುತ್ತೆ. ಅವನು ವೇದ ಶಾಸ್ತ್ರಗಳನ್ನು ಓದಿರೋವನು, ಜೋಯಿಸರ ಮಗ, ಅವನೇ ಸರಿಯಾಗಿ ಹೇಳ್ತಾನೆ ಅಂತ ಅಂದ್ಕೊಂಡು ಎದ್ದು ಶರ್ಟ್ ಹಾಕ್ಕೊಂಡು ಸೈಕಲ್ ಹತ್ತಿ ಸಂಸ್ಕೃತ ಮಹಾಪಾಠಶಾಲೆ ಕಡೆಗೆ ಹೊರಡ್ತಾನೆ. ಆ ದಿನ ವೆಂಕಟರಮಣನಿಗೆ ಅಧ್ಯಯನ ಇರೋದಿಲ್ಲ. ಅವನು ತನ್ನ ಕೋಣೆಯಲ್ಲಿ ಮಂದಲಿಗೆ ಮೇಲೆ ಕೂತ್ಕೊಂಡು
ಅಚ್ಚಾದ ಪುಸ್ತಕದಿಂದ ಮಂತ್ರಗಳನ್ನು ತನ್ನ ಬಿಳಿ ಕಾಗದದ ಪುಸ್ತಕದಲ್ಲಿ ದೌತಿ ಸ್ಟೀಲ್ನಿಂದ ಬರ್ಕೊಳ್ತಾ ಇರ್ತಾನೆ. ಇವನು ಬಂದದ್ದನ್ನು ನೋಡ್ತಾನೆ. ಆ ಕಾಳಿಂಗ, 3 ತಿಂಗಳಾಯ್ತಲ್ಲ ನೀನು ಬಂದು, ಯಾಕೆ ಮಂಕಾಗಿದೆಯಾ, ಹುಷಾರಿಲ್ವಾ ಅಂತಾನೆ. ಕಾಳಿಂಗ ಬೆಳಗ್ಗಿಂದ ನಡೆದ ವಿಷಯವೆಲ್ಲ ಹೇಳ್ತಾನೆ. ನನಗೆ ನೀನೇ ಪ್ರಾಯಶ್ಚಿತ್ತ ಮಾಡಿಸ್ಬೇಕು, ಅದೇನು ಮಾಡಬೇಕು ಹೇಳು ಅಂತಾನೆ. ವೆಂಕಟರಮಣ 1 ನಿಮಿಷ ಯೋಚನೆ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ಅಲ್ಲ, ಅವ್ರ ಮನೇಲಿ ನೀನು ಯಾಕೆ ಊಟ ಮಾಡಿದೆ? ಜಾತಿ ಇಲ್ಲದ ಜಾತಿಯವ್ರ ಮನೇಲಿ ತಿನ್ನಬಾರ್ದು ಅಂತ ಶಾಸ್ತ್ರ ಮಾಡಿರೋದು ಸುಳ್ಳ ಅಂತ ಕೇಳಿದಾಗ, ನಂಗೆ ಗೊತ್ತಾಗಲಿಲ್ಲ, ಗೊತ್ತಾಗಿದ್ರೆ ನಾನು ತಿಂತಿದ್ನಾ? ಈಗ ಆಗಿದ್ದಾಗೋಗಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಏನು ಹೇಳು ಅಂತ ಕಾಳಿಂಗ ಕೇಳ್ತಾನೆ. ಆಗ ವೆಂಕಟರಮಣ ಹೇಳ್ತಾನೆ, ನೀನೇನು ಪ್ರಜ್ಞಾಪೂರ್ವಕವಾಗಿ ಮಾಡಿರೋ ಪಾಪ ಅಲ್ಲ ಇದು, ನಿನಗೆ ಗೊತ್ತಿಲ್ಲದೆ ಘಟಿಸ್ಬಿಟ್ಟಿದೆ, ಆದ್ದರಿಂದ ಹೆಚ್ಚು ದೋಷ ಇಲ್ಲ. ನಾಳೆ ಬೆಳಗ್ಗೆ ಪಂಚಗವ್ಯ ತಗೋ, ಅಲ್ಲಿ ತನಕ ಬಾಯಿಗೆ ನೀರು ಸಹ ಹಾಕ್ಕೋಬೇಡ ಅಂತಾನೆ. ಹಾಗಾದರೆ ನೀನೇ ಕೊಡು, ಅದನ್ನು ಎಲ್ಲಿ ತರಬೇಕು, ಹೇಗೆ ಮಾಡಬೇಕು, ನನಗೇನು ಗೊತ್ತಿಲ್ಲ ಅಂತ ಕಾಳಿಂಗ ಅಂತಾನೆ. 1 ನಿಮಿಷ ಯೋಚನೆ ಮಾಡಿ ವೆಂಕಟರಮಣ ಹೇಳ್ತಾನೆ, ಅರಮನೆ ಗೋಶಾಲೆಯಲ್ಲೇ ಗೋಕ್ಷೀರ, ಗೋದಧಿ, ಗೋಘೃತ, ಗೋಮೂತ್ರ, ಗೋಶಕೃತ್ತು ಎಲ್ಲ ಸಿಕ್ಕತ್ತೆ, ನಾನು ತಗೊಂಡು ಬರ್ತೀನಿ. ನಾಳೆ ಬೆಳಗ್ಗೆ ಇಬ್ಬರು ಮೊದಲನೇ ಮೋಟಾರ್ಗೆನೆ ಪಶ್ಚಿಮ ವಾಹಿನಿಗೆ ಹೋಗೋಣ, ನದಿಯಲ್ಲಿ ಸ್ನಾನ ಮಾಡಿದ್ಮೇಲೆ ತಗೊಳ್ಳುವಂತೆ ಅಂತ ಹೇಳ್ತಾನೆ. ಮರುದಿನ ಇಬ್ಬರು ಪಶ್ಚಿಮ ವಾಹಿನಿಗೆ ಹೋಗ್ತಾರೆ. ಇಬ್ಬರದು ಸ್ನಾನವಾದ ಮೇಲೆ ವೆಂಕಟರಮಣ ಸಂಧ್ಯಾವನ್ನೇ ಮುಗಿಸ್ತಾನೆ. ಆ ನಂತರ ಕಾಳಿಂಗನಿಗೆ ಪಂಚಗವ್ಯ ಪ್ರಾಶನ ಮಾಡಿಸ್ತಾನೆ. ವೆಂಕಟರಮಣನಿಗೆ 1 ಬೆಳ್ಳಿ ರೂಪಾಯಿನ ದಕ್ಷಿಣೆ ಇಟ್ಟು ನದಿ ನೀರಿಗೆ 1 ಬೆಳ್ಳಿ ಪಾವಲಿಯನ್ನು ಮುಳುಗಿಸಿ ಇಬ್ಬರಿಗೂ ನಮಸ್ಕಾರ ಮಾಡಿ ಕಾಳಿಂಗ ತನ್ನ ಪಾಪ ಪರಿಹಾರ ಆಯಿತು ಅಂತ ಸಮಾಧಾನ ಪಟ್ಕೊಳ್ತಾನೆ. ಇನ್ನು ಸ್ವಲ್ಪ ಕಾಳೇನಹಳ್ಳಿ ಕಡೆಗೆ ಬರೋಣ. ಕಾಳಿಂಗ ಗೌಡಜ್ಜನಿಗೆ ಈಗ 68 ವರ್ಷ ಅಂತ ಜೋಯಿಸ್ರೇನೋ ಹೇಳ್ತಾರೆ. ಆದರೆ ಗೌಡಜ್ಜ ಮಾತ್ರ ಇಲ್ಲ, ನನಗೆ 70 ಆಗಿದೆ ಅಂತಾನೆ. ಈಗ ಅವನಿಗೆ ಒಂದೇ ಒಂದು ಯೋಚನೆ, ಅಂದರೆ ಪುಣ್ಯಕೋಟಿಯ ದೇವಸ್ಥಾನವನ್ನು ಕಟ್ಟಿಸಿ ಮುಗಿಸ್ಬೇಕು. ದೊಡ್ಡಿಲ್ಲಿ ಈಗ ಮೊದಲಿನ ಹಾಗೆ ಸಂಪಾದನೆ ಆಗ್ತಾ ಇಲ್ಲ, ಆದರೂ ಕೂಡ ಎಂಗಟನ ಹತ್ರ ಅದರ ಬಾಬತ್ತು ಅಂತ 200 ರೂಪಾಯಿವರೆಗೂ ಸೇರಿದೆ. ಊರ ಒಟ್ಟಿನಲ್ಲಿ ಚಂದ ಕೊಡೋಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. ಹಿಂದೆ ಅಮಲ್ದಾರರು ಕೊಟ್ಟಿದ್ದ 25 ರೂಪಾಯಿ ಕೂಡ ಗೌಡಜ್ಜನ ಹತ್ತಿರವೇ ಇರುತ್ತೆ. ಆದರೆ ಈ ದುಡ್ಡಲ್ಲಿ ದೇವಸ್ಥಾನ ಮತ್ತು ಕಲ್ಯಾಣಿ ಕೆಲಸಗಳು ಆಗೋದಿಲ್ಲ. ಪುಣ್ಯಕೋಟಿ ನನ್ನ ವಂಶದ ದೊಡ್ಡಿದ ಹಸು, ಅದರ ಪುಣ್ಯದ ದೇವಸ್ಥಾನ ಕಟ್ಟಿಸೋದು ನಾನೇ ಎಲ್ಲ ಖರ್ಚು ಹಾಕ್ಕೋಬೇಕು ಅನ್ನೋ ಒಂದು ವಿಚಾರ ಈಗ ಅವನ ಮನಸ್ಸಿನಲ್ಲಿ ಬರ್ತಿರುತ್ತೆ. ಪೆಟ್ಟಿಕೆರೆಯ ಕಲ್ಲುಗುಡ್ಡದಿಂದ ದೇವಾಲಯದ ಒಳ ಅಂಕಣಕ್ಕೆ ಬೇಕಾದ ಕಲ್ಲನ್ನು ತರ್ಸಕ್ಕೆ ಅಂದ್ಬಿಟ್ಟು ಊರವರು ಗಾಡಿ ಎತ್ತುಗಳ ಜೊತೆಗೆ ಹೋಗ್ತಾರೆ. ಕೆಲಸಕ್ಕೂ ಸಹ ಮನೆಗೆ 2 ಆಳಿನ ಹಾಗೆ ಬರ್ತಾರೆ. ದುಡ್ಡಿನ ಖರ್ಚೆಲ್ಲ ನಾನೇ ಮಾಡಬೇಕು ಅಂತ ಗೌಡಜ್ಜ ನಿರ್ಧಾರ ಮಾಡ್ಕೋತಾನೆ. ಅಷ್ಟರಲ್ಲಿ ಒಂದು ದಿವಸ ಏನಾಗುತ್ತೆ, ಅಗ್ರಹಾರದ ಜೋಯಿಸರು ಹಳ್ಳಿಗೆ ದಾನಕ್ಕೆಂದು ಹೋಗಿರ್ತಾರೆ. ದಾನದ ಗಂಟನ್ನು ಹೊತ್ಕೊಂಡು ಬಿಸಿಲಲ್ಲಿ ಮನೆಗೆ ಬಂದವರು ಹೆಂಡತಿಯನ್ನು ನೀರು ಕೇಳ್ತಾರೆ. ಯಾವತ್ತೂ ಹೀಗೆ ಮೈಲಿಗೆಯಲ್ಲಿ ನೀರು ಕುಡಿಯದ ಇವರು ಇವತ್ತು ಈಗ ಯಾಕೆ ಹೇಳಿದ್ರು ಅಂತ ಆಶ್ಚರ್ಯ ಪಡ್ತಾರೆ. ಸುಬ್ಬಮ್ಮ, ಮೈಲಿಗೆಲೆ ಕುಡಿತೀರಾ ಅಂತ ಕೇಳಿದಾಗ, ನಂಗದು ಗೊತ್ತಿಲ್ವಾ, ಬೇಗ ನೀರು ಕೊಡು, ಪ್ರಾಣ ಹೋಗೋ ಹಾಗಾಗ್ತಾ ಇದೆ ಅಂತ ಅವ್ರು ಅಂತಾರೆ. ಆಕೆ ಒಂದು ದೊಡ್ಡ ತಾಮ್ರದ ಪಂಚಪಾತ್ರೆ ತುಂಬ ಗಂಗೋದಕ ಕೊಡ್ತಾರೆ. ಅದನ್ನು ಎತ್ತಿ ಗಟಗಟನೆ ಕುಡಿತಿದ್ದಾಗಲೇ ಮುಕ್ಕಾಲು ಪಂಚಪಾತ್ರೆ ಗಂಗೋದಕ ಒಳಗೆ ಹೋಗುತ್ತೆ, ಉಳಿದದ್ದು ಹೊರಗೆ ಬರುತ್ತೆ. ಕಳಲಿಕ್ಕೆ ಬಂದಂತಾಗಿ ಅವರು ಎದೆ ಮೇಲೆ ಕೈ ಇಟ್ಕೊಳ್ತಾರೆ. ರಾಮ ರಾಮ ಅಂತ ಹಾಗೆ ನೆಲದ ಮೇಲೆ ಉರುಳ್ಕೊಂಡ್ಬಿಡ್ತಾರೆ. ಇದೇನು ಅಂತ ಹತ್ರ ಬಂದು ತಾವು ಮಡಿಲಿದ್ರು ಕೂಡ ಸುಬ್ಬಮ್ಮ ಅವ್ರ ತಲೆಯನ್ನು ಅಲಗಿಸ್ತಾರೆ. ಮಾತು ಇಲ್ಲ, ಕಥೆನೂ ಇಲ್ಲ. ಜೋಯಿಸರಿಗೆ ಯಾವ ರೋಗನೂ ಬಂದಿರೋದಿಲ್ಲ, ಗಟ್ಟಿಮುಟ್ಟಾಗೆ ಇರ್ತಾರೆ. ಮೊದಲ ವರ್ತಮಾನ ಗೌಡಜ್ಜನಿಗೆ ಬರುತ್ತೆ. ಜೋಯಿಸರು ಗೌಡಜ್ಜನಿಗಿಂತ 5 ವರ್ಷಕ್ಕೆ ಚಿಕ್ಕವರು. ಗೌಡಜ್ಜ ಕೂಡ ಈ ವಯಸ್ಸಲ್ಲಿ ದನ ಅಟ್ಕೊಂಡು ಬಿಸಿಲಿನಲ್ಲಿ ಮಾಳಕ್ಕೆ, ಬೆಟ್ಟದ ತಪ್ಪಲಿಗೆ ಹೋಗ್ತಿದ್ದ. ಜೋಯಿಸರು ದಾನ ತರೋಕ್ಕೆ ಅಂತ ಹಳ್ಳಿಗಳಿಗೆ ಹೋಗ್ತಾ ಇದ್ರು. ಅದು ಅವರಿಗೆ ಮನೆತನದ ಕರ್ತವ್ಯ ಅಲ್ಲದೆ ಜೀವನ ಸಾಧನ ಕೂಡ ಆಗಿತ್ತು. ಆದರೆ ಬಿಸಿಲಲ್ಲಿ ದನದ ಹಿಂದೆ ತಿರುಗೋದು ಗೌಡಜ್ಜನಿಗೆ ಜೀವನ ಸಾಧನ ಏನೂ ಆಗಿರಲಿಲ್ಲ, ಜೀವನ ಧರ್ಮ ಆಗಿತ್ತು. ಅವನ ಮನೆಯಲ್ಲಿ ಆಳು ಕಾಳುಗಳಿದ್ರು, ಅವ್ರ ಕೈಯಲ್ಲಿ ಆ ಕೆಲಸ ಮಾಡಿಸಬಹುದಾಗಿತ್ತು. ಆದರೆ ಅವನು ಒಂದು ದಿನವೂ ತನ್ನ ಧರ್ಮವನ್ನು ಬಿಡ್ತಿರ್ಲಿಲ್ಲ. ಗೋಮೂತ್ರನಾಚಾರೇತ್ ಸ್ನಾನಂ ವೃತ್ತಿಂ ಕುರ್ಯಾಚಂ ಗೋರಸೈಹಿ ಬೋಬ್ರಿವ್ರಚ್ಚೇಸು ಭುಕ್ತಾಸು ಭುಂಜಿತಾತ ಗೋವ್ರತಿಹಿ ಅನ್ನೋ ಹಾಗೆ ಗೋಮೂತ್ರದಿಂದ ಸ್ನಾನ,
ಗೋರಸಗಳಾದ ಹಾಲು ಮೊಸರು ಮೊದಲಾದವುಗಳಿಂದ ಮಾತ್ರವೇ ಉದರ ಪೋಷಣೆ. ಗೋವಿನ ಹಿಂದೆನೆ ನಡೆಯೋದು, ಗೋವಿನ ಭೋಜನವಾದ ಮೇಲೇನೆ ಆಹಾರ ಸ್ವೀಕರಿಸೋದು. ಹೀಗೆ ಗೋವ್ರತಿಯು ಮಾಡಬೇಕು ಅಂತ ಗೌಡಜ್ಜ ಚಿಕ್ಕ ವಯಸ್ಸಲ್ಲೇ ಕೇಳಿದ್ದ. ಹಾಗಂತ ಅವನಿಗೆ ಮಂತ್ರವನ್ನು ವಿವರಿಸಿ ಹೇಳಿದ್ದು ಇದೇ ಜೋಯಿಸ್ರೇನೆ. ತನಗೆ ಶಕ್ಯವಿದ್ದಷ್ಟು ಮಟ್ಟಿಗೆ ತನ್ನ ಮನೆತನದಲ್ಲಿ ನಡೆದು ಬಂದ ಈ ಪ್ರಕಾರಕ್ಕೆ ಸ್ವಲ್ಪವೂ ತಪ್ಪದೆ ಆತ ಗೋವ್ರತವನ್ನು ಪಾಲಿಸ್ತಿದ್ದ. ಈಗ ನೋಡಿದ್ರೆ ಜೋಯಿಸರು ಸತ್ತು ಹೋಗಿದ್ದಾರೆ. ಗೌಡಜ್ಜನೆ ಹೋಗಿ ಮುಂದೆ ನಿಂತ. ಅವರ ಹೆಂಡತಿಗೂ ಮೈಸೂರಿನಿಂದ ಬಂದ ಅವ್ರ ಮಗನಿಗೂ ಸಮಾಧಾನ ಹೇಳ್ದ. ಆತ್ಮ ಅಂದ್ರೇನು? ಹಳೆ ಅಂಗಿಯನ್ನು ಬಿಚ್ಚಿ ಹೊಸದು ಹಾಕ್ಕೊಳ್ಳೋ ಹಾಗೆ ಆತ್ಮ ಜೀರ್ಣವಾದ ಶರೀರವನ್ನು ಬಿಟ್ಟು ಹೊಸ ಶರೀರ ಹುಡುಕೊಂಡು ಹೋಗೋದಕ್ಕೆ ಸಾವು ಅಂತ ಕರಿತೀವಿ. ಅದಕ್ಕೆ ತಿಳುವಳಿಕೆ ಇರೋ ಯಾರು ದುಃಖ ಪಡಬಾರ್ದು ಅಂತಾಗಿ ತಾಯಿ ಮಗನಿಗೆ ಮೃತ್ಯು ಮೀಮಾಂಸೆಯನ್ನು ಹೇಳಿ ಸಮಾಧಾನ ಪಡಿಸ್ತಾನೆ ಗೌಡಜ್ಜ. ವೆಂಕಟರಮಣ ತರ್ಕ ವೇದಾಂತಗಳನ್ನು ಓದಿದವನು. ತಂದೆಯ ಮರಣದ ಶೋಕದಲ್ಲಿ ಅವನ ಸ್ಮೃತಿಗೆ ಅದು ಯಾವುದು ನೆನಪಿಗೆ ಬರ್ತಾ ಇರಲಿಲ್ಲ. ಆದರೆ ಗೌಡಜ್ಜ ಅದ್ರ ಬಗ್ಗೆ ಹೇಳಬೇಕಾದ್ರೆ ಅರೆ ಅವನ ಮಾತು ನಿಜವಲ್ಲ ಅಂತ ಅನ್ನಿಸ್ತಿತ್ತು. ಮಗ, ನೀನು ಈಟೆಲ್ಲ ತಿಳ್ಕೊಂಡಿರೋದು ನಿಂಗೆ ಗೊತ್ತಿಲ್ವಾ? ನೋಯ್ಲಿಲ್ಲ, ನರಳಲಿಲ್ಲ, ಸುಖವಾಗಿ ಸತ್ತು ಬಿಟ್ಟ. ಪುಣ್ಯ ಮಾಡಿದ್ದ ನಿನ್ನಪ್ಪ. ಅವನು ವೈತರಣಿ ದಾಟೋ ಹಾಗೆ ಮುಂದಿನ ಕೆಲಸವನ್ನು ನೀನು ಮಾಡಬೇಕು, ಹಿಂಗೆ ಕುತ್ಕೋಬಾರ್ದು ಅಂತ ವೆಂಕಟರಮಣನಿಗೆ ಹೇಳ್ತಾನೆ ಗೌಡಜ್ಜ. ಜೊತೆಗೆ ಜೋಯಿಸರ ಹೆಂಡತಿಯಾದ ಸುಬ್ಬಮ್ಮನಿಗೂ ಕೂಡ ಸಮಾಧಾನ ಮಾಡಿ ಅವರನ್ನು ಕೂಡ ಕರ್ತವ್ಯದಲ್ಲಿ ಪ್ರವರ್ತಿಸ್ತಾನೆ. ಅವ್ರ ಮನೆಯಲ್ಲಿ ಸಾಲದಿದ್ದ ಸಾಮಾನುಗಳನ್ನಲ್ಲದೆ ಧನಧಾನ್ಯಗಳನ್ನು ಕೊಟ್ಟು ಶ್ರಾದ್ದ ಕರ್ಮವನ್ನು ಸಾಂಗವಾಗಿ ನಡೆಸ್ತಾನೆ. ಪೂರ್ತಿಯಾಗಿ ತಲೆಯನ್ನು ಮುಡ್ಡನ್ನು ಮಾಡಿಸ್ಕೊಂಡ ವೆಂಕಟರಮಣ ವೈಕುಂಠದ ದಿನ ಗೋದಾನವನ್ನು ಮಾಡಿ ತಂದೆಯನ್ನ ಸ್ವರ್ಗಕ್ಕೆ ಮುಟ್ಟಿಸ್ತಾನೆ. ಈ ವೆಂಕಟರಮಣನಿಗೆ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ 10 ವರ್ಷದ ಅಧ್ಯಯನ ಆಗೋಗಿರುತ್ತೆ. ಇನ್ನೊಂದು 2 ವರ್ಷ ಆದರೆ ವಿದ್ಯಾಭ್ಯಾಸ ಸಾಂಗ ಆಗ್ತಿತ್ತು. ಮುಂದೆ ಬೇಕಾದರೆ ಅದೇ ಪಾಠಶಾಲೆಯಲ್ಲಿ ಕಿರಿಯ ಅಧ್ಯಾಪಕನಾಗಿ ಸೇರಬಹುದಾಗಿತ್ತು, ಅಥವಾ ಯಾವುದಾದ್ರೂ ಹೈಸ್ಕೂಲಿನಲ್ಲಿ ಸಂಸ್ಕೃತ ಪಂಡಿತನಾಗಿ ಸಂಬಳ ಪಡಿಬಹುದಾಗಿತ್ತು. ಇನ್ನು 2 ವರ್ಷ ಓದಲಿಕ್ಕೆ ಯಾವ ತೊಂದರೆನೂ ಅಲ್ಲೇನಿರಲಿಲ್ಲ. ಮಹಾರಾಜರ ಛತ್ರದಲ್ಲಿ ಉಚಿತವಾದ ಊಟ, ಪಾಠಶಾಲೆಯಲ್ಲಿಯೇ ವಸತಿ, ಅಲ್ಲದೆ ತಿಂಗಳಿಗೆ 12 ರೂಪಾಯಿ ಶಿಷ್ಯವೃತ್ತಿನೂ ಬರ್ತಾ ಇತ್ತು. ಅರಮನೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಾದಾಗ ಕರ್ಮಠ ಬ್ರಹ್ಮಚಾರಿ ಎಂದ್ಬಿಟ್ಟು ಇವನಿಗೆ ಆಮಂತ್ರಣ ಬರ್ತಿತ್ತು. ಜೊತೆಗೇನೆ ಪಂಚಪಾತ್ರೆ 2 ರೂಪಾಯಿ ದಕ್ಷಿಣೆಗಳು ಕೂಡ ದೊರೀತಾ ಇದ್ವು. ಊರಲ್ಲಿದ್ದ ತಾಯಿಗೆ ಅದರಲ್ಲೇನೆ ತಿಂಗಳಿಗೆ 7-8 ರೂಪಾಯಿ ಉಳಿಸಿ ಕಳಿಸಿದ್ರೆ ಇನ್ನೊಂದು 2 ವರ್ಷ ಆಕೆಗೆ ಜೀವನಕ್ಕಾಗತ್ತೆ. ಮತ್ತೆ ಮನೆಯಲ್ಲಿ 5-6 ದನಗಳನ್ನು ಬಿಟ್ಟರೆ ಅವ್ರಿಗೆ ಅಗ್ರಹಾರದಲ್ಲಿ ಯಾವ ಆಸ್ತಿನೂ ಇರೋದಿಲ್ಲ. ಸುತ್ತಲ ಹಳ್ಳಿಗಳ ಪೌರೋಹಿತ್ಯ ಅದನ್ನು ಮಾಡೋ ಶಕ್ತಿ ಇರೋವರೆಗೂ ಜೀವನೋಪಾಯವಾಗಿತ್ತು. ಮಾಡದಿದ್ರೆ ಅದೇ ಇಲ್ಲ. ಜೋಯಿಸರು ಸತ್ತ ದಿನದಿಂದ ಪುಟ್ಟ ಕಾಳಿಂಗ ಊರಲ್ಲೇ ಇದ್ದ. ಅಪರ ಕರ್ಮಗಳು ಮುಗಿದ ಮೇಲೆ ಅವನೇ ಒಂದು ದಿನ ಅಗ್ರಹಾರಕ್ಕೆ ಬಂದ. ಮುಂದೆ ತಾನು ಏನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ವೆಂಕಟರಮಣ ಅವನ ಜೊತೆಗೆ ಆಲೋಚಿಸಿದಾಗ ಹೇಳ್ದ. ನೋಡು, ಈ ಕಾಲ ನಿಂಗೆ ಗೊತ್ತೈತೆ, ಶಾಸ್ತ್ರ ಸಂಬಂಧ ಅನ್ನೋದೆಲ್ಲ ಜನರಲ್ಲಿ ಕಮ್ಮಿ ಆಗ್ತಾ ಇದೆ. ನಿಮ್ಮ ಅಪ್ಪ ಅವ್ರ ಕಾಲದಲ್ಲಿ ಬೇರೆ ಇತ್ತು. ಯಾರಾದರೂ ಒಂದು ದಾನ ಕೊಟ್ಟರೆ ಅದರಲ್ಲಿ ಏನು ಬರುತ್ತೆ? ಒಂದು 9 ಪಾವು ದಿನಸಿ, ಮೇಲೊಂದು ಸೇರು ಅಕ್ಕಿ, 1 ರೂಪಾಯಿ ದಕ್ಷಿಣೆ. ಇಷ್ಟಕ್ಕೆ 3 ಮೈಲಿನೋ 4 ಮೈಲಿನೋ ಬಿಸಿಲಲ್ಲಿ ಅಲಿಬೇಕು. ಇದು ಯಾವ ಗ್ರಹಚಾರ? ಸುಮ್ಮನೆ 2 ವರ್ಷ ಓದ್ಬಿಡು, ಹೈಸ್ಕೂಲಲ್ಲಿ ಪಂಡಿತನಾದರೆ ಸುಖವಾಗಿ ಜೀವನ ಆಗತ್ತೆ ಅಂತ ಹೇಳಿದ್ದ. ವೆಂಕಟರಮಣನಿಗೂ ಕೂಡ ಇದೇ ಸೂಕ್ತ ಅಂತ ತೋರ್ತು. ಊರಲ್ಲಿ ತಾಯಿ ಒಬ್ಬಳೇ ಇರೋಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಮೈಸೂರಿಗೆ ಹೋಗೋಕ್ಕೆ ಅಂತ ನಿಶ್ಚಯ ಮಾಡಿಕೊಂಡ. ಆದರೆ ಅದರ ಮರುದಿನ ಗೌಡಜ್ಜ ಅಗ್ರಹಾರಕ್ಕೆ ಬಂದು ವೆಂಕಟರಮಣನ ಕೇಳಲ್ಲ. ಮಗ, ಮೈಸೂರಿಗೆ ಹೋಗ್ತೀಯಂತೆ ನಿಜವಾ ಅಂದಾಗ, ಇನ್ನೇನು ಮಾಡಲಿ ಗೌಡಜ್ಜ ಅಂತ ವೆಂಕಟರಮಣ ಹೇಳ್ದ. ನೀನು ಹೋದ್ರೆ ನಮ್ಮ ಹಳ್ಳಿಲಿ ಶಾಸ್ತ್ರ ಸಂಬಂಧ ಮಾಡಿಸೋರು ಯಾರಪ್ಪ? ಮೊದಲಿಂದ ಬಂದಿದ್ದು ಜೋಯಿಸರ ವಂಶ. ಹುಟ್ಟಿದ ಊರಿನಾಗೆ ವಂಶದ ಕಸಬು ಮಾಡ್ಕೊಂಡಿರೋದು ಬಿಟ್ಟು ನೀನು ಯಾಕೆ ಊರು ಅಲಿಬೇಕು, ಹ್ಯಾಕೆ ಆಗಿ ಹೋಗಬೇಕು ಅಂತ ಕೇಳ್ದ. ಆಗ ವೆಂಕಟರಮಣ ಹೇಳ್ದ, ಅದು ಸರಿ ಅಜ್ಜ, ಆದರೆ ಇದರಲ್ಲಿ ಹೊಟ್ಟೆ ಏನು ತುಂಬುತ್ತೆ? ಕಾಲ ಮೊದಲಿನ ಹಾಗಿಲ್ಲ ಅಲ್ವಾ ಅಂದಾಗ, ನಾನು ಅದನ್ನು ಯೋಚನೆ ಮಾಡಿದ್ದೀನಿ. ನಿಮಗೆ ತಾಪತ್ರಯವಿಲ್ಲದೆ ಹೊಟ್ಟೆ ತುಂಬ ಬರೋ ಹಾಗೆ ಒಂದು ಯೋಚನೆ ಮಾಡಿಟ್ಟಿದ್ದೀನಿ ಅಂತ ಗೌಡಜ್ಜ ಹೇಳ್ದ.
ಅದೇನು ಹೇಳು ಅಂತ ವೆಂಕಟರಮಣ ಕೇಳಿದಾಗ, ನಾನು ಅದನ್ನು ಬಾಯಿ ಬಿಟ್ಟು ಹೇಳೋಕ್ಕಿಲ್ಲ, ಬೇಕಾದರೆ ಬಾ ಇಲ್ಲಿ ಅಂದ್ಬಿಟ್ಟು ಅವನನ್ನು ಮನೆ ಹಿಂಭಾಗಕ್ಕೆ ಕರ್ಕೊಂಡು ಹೋದ. ಅಲ್ಲಿ ಕಟ್ಟಿದ್ದ ಹಸುವಿನ ಬಾಲವನ್ನು ಕೈಲಿ ಹಿಡ್ಕೊಂಡು ಹೇಳ್ದ, ನಾನು ಏನೋ ಮಾಡ್ತೀನಿ, ನನ್ನನ್ನು ನಂಬು. ನೀನು ಊರು ಮಾತ್ರ ಬಿಟ್ಟು ಹೋಗ್ಬಿಡ್ಬೇಡ. ನೀನು ಒಂದು ಮದುವೆ ಮಾಡ್ಕೊ. ನಿನ್ನ ಸಂಸಾರ ಹಳ್ಳಿನ ನೆಚ್ಕೊಳ್ಳೋದು ಹಾಗೇನೆ ನಾನು ಮಾಡ್ತೀನಿ. ಅಂದರೆ ಹಳ್ಳಿನಾಗಲಿ ಹಳ್ಳಿ ದಾನವನ್ನಾಗಲಿ ಅದನ್ನು ನೆಚ್ಕೋಬಾರ್ದು, ಹಾಗೆ ನಿನಗೆ ಆದಾಯ ಬರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲೇ ಇದ್ದು ಇವರಿಬ್ಬರ ಮಾತನ್ನು ಕೇಳಿಸ್ಕೊಳ್ತಿದ್ದ ವೆಂಕಟರಮಣ ತಾಯಿ ಹೇಳ್ತಾಳೆ, ಮಗು, ಗೌಡಜ್ಜನ ಮಾತನ್ನು ಕೇಳು. ಅವನು ಯಾವತ್ತೂ ಆಡದ ಮಾತಿಗೆ ತಪ್ಪಿದ ಯಜಮಾನ ಅಲ್ಲ ಅಂದಾಗ, ನೋಡು ನಿಮ್ಮವ್ವ ಅವರು ಹೇಳ್ದಂಗೆ ಮಾಡು ನೀನು ಅಂತ ಗೌಡಜ್ಜ ಹೇಳ್ತಾನೆ. ಅವನ ಮಾತಿನ ಹಾಗೆ ವೆಂಕಟರಮಣ ಮುಂದೆ ಓದಲಿಕ್ಕೆ ಹೋಗೋದಿಲ್ಲ. ಒಂದಿನ ಮೈಸೂರಿಗೆ ಹೋಗ್ಬಿಟ್ಟು ತನಗೆ ಒದಗಿದ ಸ್ಥಿತಿಯನ್ನು ತನ್ನ ಗುರುಗಳಿಗೆ ಹೇಳಿ ಅವರ ಅನುಮತಿಯ ಆಶೀರ್ವಾದಗಳನ್ನು ಪಡ್ಕೊಂಡು ತನ್ನ ಬಟ್ಟೆ ಬರೆಗಳನ್ನು ತಗೊಂಡು ಬರ್ತಾನೆ. ಗೌಡಜ್ಜ ಮುಂದೆ ಏನು ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಇವರು ಮತ್ತೆ ಕೇಳೋದಿಲ್ಲ, ಅವನು ಬಾಯಿ ಬಿಟ್ಟು ಹೇಳೋದಿಲ್ಲ. ಆದರೆ ಒಂದಿನ ಗಾಡಿನಲ್ಲಿ 2 ಕಂಡುಗ ಭತ್ತ, 1 ಕಂಡುಗ ರಾಗಿಯನ್ನು ತಂದು ಕೊಡ್ತಾನೆ. ಮುಂದಿನ ಸುಗ್ಗಿ ಗಂಟ ಇದಾಗತ್ತೆ, ಆಮೇಲೆ ನಾನು ಅದೇನೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ. ವೆಂಕಟರಮಣ ತನ್ನ ತಂದೆಗಿಂತ ದೊಡ್ಡ ವಿದ್ವಾಂಸ ಅನ್ನೋದು ಆ ಸುತ್ತನಲ್ಲಿದ್ದವರೆಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲೂ ಜಾತಕವನ್ನು ನೋಡಿ ಭವಿಷ್ಯ ಗುಣಿಸೋದ್ರಲ್ಲಿ ಈ ಒಂದು ಕರಾರುವಾಕ್ಕಾದ ವಿದ್ಯೆ, ಅದು ಎಲ್ಲರಿಗೂ ಗೊತ್ತಿದ್ದ ಸಂಗತಿನೇ. ಹಾಗಾಗಿ ಜ್ಯೋತಿಷ್ಯ ಮತ್ತು ಪೌರೋಹಿತ್ಯ ಎರಡರಲ್ಲೂ ಅವನಿಗೆ ದಿನಕ್ಕೆ 3-4 ರೂಪಾಯಿನ ಸಂಪಾದನೆ ಆಗ್ತಾ ಇರುತ್ತೆ. ಒಂದಿನ ಚಂದ್ರೇನಹಳ್ಳಿಯ ಶಿವಲಿಂಗಾಚಾರಿ ಕಾಳೆನಹಳ್ಳಿಗೆ ಬರ್ತಾನೆ. ಕಾಳಿಂಗಜ್ಜನಿಗೆ ಹೇಳ್ತಾನೆ, ಅಜ್ಜ, ನಂದೆಲ್ಲ ಕೆಲಸ ಮುಗೀತು, ಇನ್ನು ನಿಂದೊಂದೇ ಉಳಿದಿರೋದು, ಚಟಾಚಟ್ ಅಂತ ದೇವಸ್ಥಾನ ಮುಗಿಸ್ಬಿಡೋಣ, ನಿಮ್ದೆಲ್ಲ ತಯಾರಿ ಆಗೈತೋ ಅಂತ ಕೇಳಿದಾಗ, ದೇವಸ್ಥಾನಕ್ಕೆ ಬೇಕಾದದ್ದೆಲ್ಲವೂ ಸಿದ್ಧವಾಗಿರುತ್ತೆ. ಅಂದರೆ ಕೆಲಸಕ್ಕೆ ಜನರು, ಕಲ್ಲನ್ನು ಹೊರಕ್ಕೆ ಎತ್ತಿನ ಗಾಡಿಗಳು, ಖರ್ಚಿಗೆ ಹಣ ಇವುಗಳಿರುತ್ತೆ. ಆದರೆ ಕಲ್ಲಿನ ಒರಟು ಕೆಲಸಕ್ಕೆ ಬೇಕಾದ ಒಡ್ಡರನ್ನು ಗೊತ್ತು ಮಾಡೋದೊಂದು ಮಾತ್ರ ಉಳ್ಕೊಂಡಿರುತ್ತೆ. ಒಡ್ಡರ ವಿಷಯ ನನಗೆ ಬಿಡು, ನಾನು ಕರ್ಕೊಂಬರ್ತೀನಿ. ಗರ್ಭಾಂಗಣ ಕಟ್ಟೋ ಜಾಗನ ಶೋಧಿಸ್ಬೇಕು. ಅದರ ಜಾಗನ ನಿಷ್ಕರ್ಷೆ ಮಾಡೋಕ್ಕೆ ಸರಿಯಾದ ಒಬ್ಬ ಜೋಯಿಸರನ್ನ ಕೇಳಿ ಒಬ್ಬ ದೇವಸ್ಥಾನದ ಆಯಾ ಅಳತೆ ನಿಶ್ಚಯ ಮಾಡು. ಮುಂದಿನ ವಹಿವಾಟೆಲ್ಲ ನಂದು ಅಂತ ಶಿವಲಿಂಗಾಚಾರ್ಯ ಹೇಳ್ತಾನೆ. ಕಾಳಿಂಗಜ್ಜ ವೆಂಕಟರಮಣನನ್ನು ಕರೆಸ್ತಾನೆ. ಚಿನ್ನಯ್ಯನನ್ನು, ಗ್ರಾಮದ ಇತರ 4 ಜನ ಮುಖ್ಯರನ್ನು ಕರ್ಕೊಂಡು ಎಲ್ಲರೂ ಬೆಟ್ಟದ ತಪ್ಪಲನ್ನು ದಾಟಿ ಪುಣ್ಯಕೋಟಿ ಹೆಬ್ಬುಲಿಯ ಬಾಯನ್ನ ಹೋಗೋಕ್ಕೆ ಅಂತ ಹೋಗಿದ್ದ ಜಾಗದ ಕಡೆಗೆ ಹೋಗ್ತಾರೆ. ಆ ಜಾಗವನ್ನ ಈ ಹಿಂದೆ ನೋಡದೇ ಇದ್ದವರು ಅವರಲ್ಲಿ ಯಾರೂ ಇರಲಿಲ್ಲ. ಆಚಾರ್ಯ ವೆಂಕಟರಮಣನನ್ನು ಕೇಳ್ತಾನೆ, ಶಾಸ್ತ್ರಿಗಳೇ, ಮೊದಲು ಗರ್ಭಾಂಗಣದ ಜಾಗವನ್ನು ನಿಷ್ಕರ್ಷೆ ಮಾಡಿ ಆಮೇಲೆ ನಾನು ದೇವಸ್ಥಾನದ ಆಕಾರವನ್ನು ಹೇಳ್ತೀನಿ ಅಂತಾನೆ. ಆಗ ವೆಂಕಟರಮಣ ಶಾಸ್ತ್ರಿ ಹೇಳ್ತಾನೆ, ಆಚಾರ್ಯರೇ, ಇನ್ಯಾವುದಕ್ಕಾದ್ರೂ ಜಾಗಕ್ಕಾದರೆ ಭೂಶುದ್ಧಿ ನೋಡಬೇಕು. ಆದರೆ ಪುಣ್ಯಕೋಟಿಯ ಸತ್ಯಕ್ಕೆ ಮೆಚ್ಚಿ ದುಷ್ಟ ವ್ಯಾಘ್ರನೇ ತನ್ನ ಪ್ರಾಣ ಬಿಟ್ಟಿರುವಾಗ ಇದು ಪುಣ್ಯಭೂಮಿನೇ ಅಲ್ವಾ? ಹಾಗಾಗಿ ಈ ಜಾಗದ ಶುದ್ಧಿ ನೋಡೋ ಅಗತ್ಯನೇ ಇಲ್ಲ. ಹಿಂದ್ಗಡೆ ಹುಲಿಯ ಗುಹೆಯ ಹಾಗೆ ಇರೋದು ಹಾಗೆ ಇರಲಿ, ಮುಂಭಾಗದಲ್ಲಿ ಪೂರ್ವಾಭಿಮುಖವಾಗಿ ನೀವು ಆಕಾರವನ್ನು ಹಾಕಿ ಅಂತ ಹೇಳ್ತಾನೆ. ನ್ಯಾಯ ನ್ಯಾಯ ಅಂದ್ಬಿಟ್ಟು ಕಾಳಿಂಗಜ್ಜನ ಜೊತೆಗೆ ಊರಿನ ಇತರ ಮುಖ್ಯರೂ ವೆಂಕಟರಮಣನ ಮಾತಿಗೆ ತಲೆದೂಗ್ತಾರೆ. ಆಚಾರ್ಯಗೂ ಈ ಮಾತು ಸಮ್ಮತ ಅನಿಸುತ್ತೆ. ವೆಂಕಟರಮಣ ಹೇಳ್ತಾನೆ, ಇನ್ನು ಕಲ್ಯಾಣಿ ಕಟ್ಟೋ ಜಾಗವನ್ನು ನೋಡಬೇಕು. ದೇವಸ್ಥಾನದ ಪೂರ್ವಕ್ಕೆ ಅಲ್ಲಿ ಕಾಣುತ್ತಲ್ಲ ಕೆಳಗೆ ಆ ಭುಜ, ಅದಾಗಬಹುದು ಅನಿಸುತ್ತೆ. ಅಲ್ಲೇ ಕೆಳಗಡೆ ಸಾವಿರಾರು ದನ ಸೇರೋ ಹಾಗೆ ಅಷ್ಟು ಜಾಗನೂ ಇದೆ. ಅದರಲ್ಲಿ ಯಾವ ಸ್ಥಳವನ್ನು ತೋಡಬೇಕು ಅನ್ನೋದನ್ನು ನಾನು ಲೆಕ್ಕ ಮಾಡಿ ಹೇಳ್ತೀನಿ ಅಂತಾನೆ. ಸೈ, ದೇವಸ್ಥಾನದ ವಿಗ್ರಹ ಹೆಂಗಿರ್ಬೇಕು ಹೇಳಿ ಅಂತ ಆಚಾರ್ಯ ಕೇಳ್ತಾನೆ. ಹುಲಿ ತನ್ನ ಪ್ರಾಣ ಬಿಟ್ಟಾಗ ಹರಿಯು ಮೆಚ್ಚಿದ, ಹರನು ಮೆಚ್ಚಿದ, ಬ್ರಹ್ಮದೇವನು ತಾನು ಮೆಚ್ಚಿದ, ಸುರರು ಪೂಮಳೆಗೆರೆದು ಬೇಗದೆ ಕರುಣದಿಂದಲೇ ಇರುವರು ಅಂತ ಪದ್ಯದಲ್ಲೇ ಇದೆಯಲ್ವಾ? ತ್ರಿಮೂರ್ತಿಗಳನ್ನು ಸಾಲಿಗೆ ನಿಂತಿರ್ಲಿ, ಅವ್ರ ಮುಂದೆ ಪುಣ್ಯಕೋಟಿ ನಿಂತಿರ್ಲಿ, ಅಲ್ಲೇ ಎದುರಿಗೆ ಹುಲಿ ಸತ್ತು ಬಿದ್ದಿರ್ಲಿ ಅಲ್ವಾ ಅಂತ ಹೇಳಿದಾಗ ವೈನ ಅಂತ ಕಾಳಿಂಗಜ್ಜ ಆ ಸೂಚನೆಯನ್ನ ಮೆಚ್ಚಿಕೊಳ್ತಾನೆ. ಕಾಳಿಂಗಜ್ಜ ಹೇಳಿದ ವಿಸ್ತೀರ್ಣಕ್ಕೆ ಹೊಂದಿಸಿ ಆಚಾರ್ಯ ದೇವಸ್ಥಾನದ ಆಕಾರವನ್ನು ಅವರಿಗೆ ವಿವರಿಸ್ತಾನೆ. ಎಲ್ಲರಿಗೂ ಅದು ಒಪ್ಪಿಗೆ ಆಗುತ್ತೆ.
ಇನ್ನೊಂದು 8 ದಿನಕ್ಕೆ ಸರಿಯಾಗಿ ಬಂದು ಕೆಲಸ ಪ್ರಾರಂಭಿಸೋದಾಗಿಯೂ, ಆ ದಿನ ಭೂಮಿ ಪೂಜೆ, ಆಯುಧ ಪೂಜೆಗಳಾಗಬೇಕು. ಜೊತೆಗೆ ಬೆಟ್ಟಿಕರಿಯ ಗುಡ್ಡದಿಂದ ಕಲ್ಲು ಹೇರೋ ಕೆಲಸ ನಾಳೆಯಿಂದಲೇ ಪ್ರಾರಂಭ ಆಗಬಹುದು ಅಂತಲೂ ಆಚಾರಿ ಹೇಳ್ತಾನೆ. ಅವನನ್ನ ವೆಂಕಟರಮಣ ತನ್ನ ಮನೆಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಏಕೆಂದ್ರೆ ಅವನದು ಕಾಳಿಂಗಜ್ಜನ ಮನೆಯಲ್ಲಿ ಊಟ ಮಾಡುವಂತಹ ಜಾತಿ ಅಲ್ಲ. ಮಡಿವಂತ ವಿಶ್ವಕರ್ಮರು ಬ್ರಾಹ್ಮಣರ ಮನೆಯಲ್ಲೂ ಊಟ ಮಾಡೋದಿಲ್ಲ. ಆದರೆ ಶಿವಲಿಂಗಾಚಾರ್ಯ ಮಾಡ್ತಿದ್ದ. ದೇವಸ್ಥಾನ ಕಟ್ಟೋ ಆ ಜಾಗಕ್ಕೂ ಅಗ್ರಹಾರಕ್ಕೂ 1.5 ಮೈಲಿ ಅಂತರ ಇರುತ್ತೆ. ಇನ್ನು ಕಳೆದ 8-10 ದಿನದಿಂದ ಪುಟ್ಟ ಕಾಳಿಂಗ ಊಳಲಿರೋದಿಲ್ಲ. ಮೈಸೂರಿಗೆ ಹೋಗಿರ್ತಾನೆ. BSc ಪಾಸ್ ಆದಮೇಲೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವನು ಅಜ್ಜನಿಗೇನು ಹೇಳಿರೋದಿಲ್ಲ. ಅವನು ಮನೆತನ ನಡೆಸ್ಕೊಂಡು ಹೋಗಬೇಕು ಅಂತ ಅಜ್ಜ ಏನೋ ನಿರ್ಣಯ ಮಾಡ್ಕೊಂಡಿರ್ತಾನೆ. ಜೊತೆಗೆ ಅವನಿಗೆ ಒಂದು ಮದುವೆ ಮಾಡೋದು ಅದೊಂದು ಬಾಕಿ ಇರುತ್ತೆ. ಆಚಾರಿ ಮಾತನ್ನ ಗಟ್ಟಿ ಮಾಡ್ಕೊಂಡು ಹೋದ ಸಂಜೆಗೆನೆ ಕಾಳಿಂಗ ಮೈಸೂರಿಂದ ಊರಿಗೆ ಹಿಂತಿರುಗಿ ಬರ್ತಾನೆ. ಬಂದವನೇ ಅಜ್ಜನಿಗೆ ಹೇಳ್ತಾನೆ, ಅವನಿಗೆ ಅಮೆರಿಕದಲ್ಲಿ ಓದೋದಕ್ಕೆ ಸ್ಕಾಲರ್ಶಿಪ್ ಸಿಕ್ಕಿದೆ. ಅವರೇ ಅವನ ಪ್ರಯಾಣವನ್ನು ಸೇರಿ ಎಲ್ಲ ಖರ್ಚನ್ನು ವಹಿಸ್ಕೊಳ್ತಾರೆ. 2 ವರ್ಷ ಹೋಗಿ ಅಲ್ಲಿ ಕೃಷಿ ವಿಜ್ಞಾನವನ್ನು ಕಲಿತು ಬರಬೇಕು. ಮೊಮ್ಮಗನ ಈ ಮಾತುಗಳು ಅಜ್ಜನಿಗೆ ಒಪ್ಪಿಗೆ ಆಗೋದಿಲ್ಲ. ಇನ್ನೆಷ್ಟು ಓದೋದು ಬಿಡು, ನಂಗೆ 70 ಆಯಿತು, ನಾನು ಇನ್ನೆಷ್ಟು ದಿನ ಅಂತ ದುಡಿಲಿ, ಸುಮ್ಕೆ ಮನೇಲಿ ಇದ್ದುಕೊಂಡು ದುಡ್ಡಿನ ನೋಡ್ಕೋ ಅಂತಾನೆ. ಇನ್ನು 2 ವರ್ಷ ಅಜ್ಜ, ನೀವೇನು ಕೈಯಿಂದ ಕಾಸು ಕೊಡಬೇಕಾ? ಎಲ್ಲನೂ ಅವರೇ ಕೊಡ್ತಾರೆ. ನಮ್ಮ ಕಾಲೇಜ್ ಪ್ರಿನ್ಸಿಪಲ್ರು ಶಿಫಾರಸ್ ಮಾಡಿಸಿ ಕೊಡ್ಸವ್ರೆ. ಎಂತೆಂಥವ್ರಿಗೂ ಸಿಕ್ಕೋದಿಲ್ಲ, ಅದು ನಂಗೆ ಸಿಕ್ಕಿದೆ. ಅಲ್ಲಿ ಓದಿ ಬಂದರೆ ನಮ್ಮ ಭೂಮಿಲಿ ಚಿನ್ನ ತೆಗಿಬೋದು ನೋಡು ಅಂತ ಮೊಮ್ಮಗ ಹೇಳ್ತಾನೆ. ಆದರೆ ಅಜ್ಜ ಒಪ್ಪೋದಿಲ್ಲ. ಅವನು ಸುಲಭದಲ್ಲಿ ಒಪ್ಪೋದಿಲ್ಲ ಅನ್ನೋದು ಪುಟ್ಟ ಕಾಳಿಂಗನಿಗೂ ಕೂಡ ಗೊತ್ತಿರುತ್ತೆ. ತಾನು ಹೇಳೋದಕ್ಕಿಂತ ವೆಂಕಟರಮಣ ಹೇಳಿದ್ರೆ ನೆಟ್ಟಗಾಗತ್ತೆ ಅಂತ ಯೋಚಿಸಿ ಅವನು ಅಗ್ರಹಾರದ ಕಡೆಗೆ ಓಡ್ತಾನೆ. ಕಾಳಿಂಗ ಅಮೇರಿಕಾಗೆ ಹೋಗೋ ಸಂಗತಿಯನ್ನು ಕೇಳಿ ವೆಂಕಟರಮಣಿಗೆ ಸಂತೋಷವೇನೋ ಆಗತ್ತೆ. ಆದರೆ ಒಂದು ಅನುಮಾನ ಬರುತ್ತೆ. ನೋಡು, ಅದು ಹೇಳಿ ಕೇಳಿ ಕೆಂಪು ಜನರ ದೇಶ, ಅಲ್ಲಿ ಬರೀ ಗೋಮಾಂಸ ತಿಂತಾರಂತೆ. ಅದಿಲ್ಲದೆ ಊಟ ತಿಂಡಿ ಯಾವುದು ಇಲ್ವಂತೆ. 2 ವರ್ಷ ನೀನು ಹೇಗೆ ಮಾಡ್ತೀಯಾ? ಒಂದ್ಸಲ ತಿಳಿದೆ ಗೋಮಾಂಸ ಭಕ್ಷಣೆ ಮಾಡಿಬಿಟ್ಟೆ, ಅದು ತಿಳಿದೇ ಆಗಿದ್ದು ಪ್ರಾಯಶ್ಚಿತ್ತದಿಂದ ಪರಿಹಾರನೂ ಆಯಿತು. ಆದರೆ ಈಗ ಅಲ್ಲಿ ತಿಳಿದು ಭಕ್ಷಣೆ ಮಾಡದೆ ನಿಂಗೆ ಬೇರೆ ದಾರಿನೇ ಇರೋದಿಲ್ಲ. ಆ ಪಾಪವನ್ನು ಕಟ್ಕೊಳ್ಳೋದು ಯಾಕೆ? ಸುಮ್ಮನೆ ಮನೇಲಿ ಇರಬಾರ್ದಾ? ನಿಂಗೆ ದೇವ್ರೇನು ಕಮ್ಮಿ ಮಾಡಿದ್ದಾನೆ ಅಂತ ವೆಂಕಟರಮಣ ಹೇಳ್ತಾನೆ. ವೆಂಕಟರಮಣ ಈ ಪ್ರಶ್ನೆ ಕೇಳ್ತಾನೆ ಅಂತ ಕಾಳಿಂಗ ನಿರೀಕ್ಷೆ ಮಾಡಿಕೊಂಡೇ ಇದ್ದ. ಅವನು ತನ್ನಲ್ಲೇ ಇದಕ್ಕೆ ಉತ್ತರವನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದ. ಹೇಳ್ದ ಅವನು, ಅದೆಲ್ಲ ಸುಳ್ಳು ವೆಂಕಟರಮಣ. ಆ ದೇಶದ ಜನ ತಿನ್ನಬಹುದು, ಆದರೆ ಅಲ್ಲಿಗೆ ಹೋದವರೆಲ್ಲ ತಿನ್ನಬೇಕು ಅಂತ ಏನಿಲ್ಲ. ಎಷ್ಟೋ ಜನ ಬ್ರಾಹ್ಮಣರೇ ಹೋಗಿ ಬರ್ತಾರಲ್ಲ, ಅವ್ರು ತಿಂತಾರೇನು? ಇಲ್ವಲ್ಲ. ಅಲ್ಲಿ ಬೇಕಾದಷ್ಟು ಬ್ರೆಡ್ಡು ಹಾಲು ಸಿಕ್ಕುತ್ತಂತೆ. ಮಾಂಸನೇ ತಿನ್ನೋರಿಗೆ ಆಡು ಕುರಿ ಮಾಂಸನೇ ಬೇರೆಯಾಗಿ ಸಿಕ್ಕುತ್ತೆ. ನಾನು ಖಂಡಿತ ತಿನ್ನೋದಿಲ್ಲ. ಬೇಕಾದರೆ ನಿನ್ನ ಮೇಲೆ ಆಣೆ ಮಾಡೇ ಹೇಳ್ತೀನಿ, ನಾನು ಒಂದ್ಸಲಿ ತಪ್ಪಿ ತಿಂದಿದ್ದಕ್ಕೆ ನಿನ್ನ ಹತ್ರ ಬಂದು ಹೇಳಿ ಪಂಚಗವ್ಯ ತಗೊಂಡಿರ್ಲಿಲ್ವ ನಾನು ಅಂತಾನೆ. ವೆಂಕಟರಮಣನಿಗೆ ತನ್ನ ಸ್ನೇಹಿತನ ಮಾತಲ್ಲಿ ನಂಬಿಕೆ ಹುಟ್ಟುತ್ತೆ. ಆನಂತರ ಪುಟ್ಟ ಕಾಳಿಂಗ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ತಾನೆ. ನೋಡು, ನಮ್ಮ ಅಜ್ಜನ್ನ ಹೇಗಾದರೂ ಮಾಡಿ ನೀನು ಒಪ್ಪಿಸ್ಬೇಕು. ಅಲ್ಲಿ ಓದ್ಕೊಂಡು ಬಂದರೆ ನಮ್ಮ ಭೂಮಿಲೇನೆ ಚಿನ್ನ ಬೆಳಿಬಹುದು. ನಮ್ಮ ದನಗಳೇನೆ 10 ಸೇರು ಹಾಲು ಕರೆಯೋ ಹಾಗೆ ಮಾಡಬಹುದು. ಅರಮನೆ ದನಗಳನ್ನು ನೀನು ನೋಡಿದೆಯಲ್ಲ, ಅವುಗಳ ಹಾಗೆ ನಮ್ಮವನ್ನು ಮಾಡು ವಿಜ್ಞಾನವನ್ನು ಅಲ್ಲಿ ಕಲಿಸ್ತಾರಂತೆ. ಅದನ್ನು ಕಲಿತು ನಾನು ಬರ್ತೀನಿ. ಇನ್ನೊಂದು 2 ವರ್ಷ ಅಷ್ಟೇ. ನಮ್ಮ ಅಜ್ಜನಿಗೆ ಸುಮ್ಮನಿರಕ್ಕೆ ಹೇಳು ಅಂತ ಕಾಳಿಂಗ ವೆಂಕಟರಮಣಂಗೆ ಹೇಳ್ತಾನೆ. ಈಗ ವೆಂಕಟರಮಣ ಯೋಚಿಸೋಕ್ಕೆ ಪ್ರಾರಂಭ ಮಾಡ್ತಾನೆ. ಕಾಳಿಂಗ ಹೇಳೋದೇನೋ ಸರಿನೇ. ವೈಜ್ಞಾನಿಕವಾಗಿ ವ್ಯವಸಾಯ ಮಾಡಿದ್ರೆ ಭೂಮಿನಲ್ಲಿ ಹೆಚ್ಚು ಬೆಳೀಬಹುದು. ಅಲ್ಲದೆ ವಿಜ್ಞಾನವನ್ನು ತಿಳಿದು ಪಶುಪಾಲನೆ ಮಾಡಿದ್ರೆ ದನಗಳ ಹಾಲು ಹೆಚ್ಚುತ್ತೆ, ಪಶು ಸಂರಕ್ಷಣೆನೂ ಕೂಡ ಚೆನ್ನಾಗಾಗತ್ತೆ. ಗೌಡಜ್ಜ ಕೈಯಿಂದ ಖರ್ಚು ಮಾಡೋದು ಕೂಡ ಏನೂ ಇಲ್ಲ. ತಾನಾಗಿ ಅವಕಾಶ ಸಿಕ್ಕಿರುವಾಗ ಬೇಡ ಅನ್ನೋದು ಯಾಕೆ? ಗೌಡಜ್ಜ ಒಬ್ಬನೇ ಇಷ್ಟು ದಿನ ಭೂಮಿಯನ್ನು ದುಡ್ಡಿಗನ್ನ ನಿಭಾಯಿಸ್ದ. ಇನ್ನು 2 ವರ್ಷ ಹೇಗೋ ಒಂದು ಮಾಡಿಕೊಂಡ್ರೆ ಆಯಿತು ಅಂತಾನೆ. ಆಯಿತು, ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ಅಜ್ಜನಿಗೆ ಹೇಳ್ತೀನಿ ಅಂತ ವೆಂಕಟರಮಣ ಆಶ್ವಾಸನೆ ಕೊಟ್ಟ ಮೇಲೆ, ಇಲ್ಲ ನೀನು ಖಂಡಿತ ಒಪ್ಪಿಸ್ಲೇಬೇಕು ಅಂತ ಹೇಳಿಬಿಟ್ಟು ಕಾಳಿಂಗ ಊರಿಗೆ ಹೊರಡ್ತಾನೆ. ಮರುದಿನ ಸಂಜೆ
ಕಾಳಿನ ಹಣ್ಣಿಗೆ ಹೋಗಬೇಕು ಅಂತ ವೆಂಕಟರಮಣ ಯೋಚಿಸಿರ್ತಾನೆ. ಆದರೆ ಮರುದಿವಸ ಬೆಳಗ್ಗೆನೆ ಗೌಡಜ್ಜ ಅಗ್ರಹಾರಕ್ಕೆ ಬರ್ತಾನೆ. ಮೊಮ್ಮಗನ ವಿಷಯವನ್ನು ತೆಗಿತಾನೆ. ಅವನನ್ನು ಕಳಿಸೋದು ಒಳ್ಳೆಯದು, ಅದರಿಂದ ಭೂಮಿಯಲ್ಲಿ ಚೆನ್ನಾಗಿ ಬೆಳೆಯೂ ಬೆಳೆಯುತ್ತೆ, ದನಗಳು ಚೆನ್ನಾಗಿ ಆಗತ್ವೆ ಅಂತ ವೆಂಕಟರಮಣ ಹೇಳಿದ್ದನ್ನು ಕೇಳಿ ಗೌಡಜ್ಜ ಹೇಳ್ತಾನೆ, ಮಗ ನೀನು ಹೇಳೋದೇನೋ ಚೆನ್ನಾಗಿದೆ, ಆದರೆ ಕೆಂಪು ದೇಶಕ್ಕೆ ಹೋದರೆ ಭೂಮಿ ತಾಯಿ ಹೆಚ್ಚು ಫಸಲು ಕೊಡ್ತಾಳ? ನಮ್ಮ ಮುತ್ತುಗದ ಹಳ್ಳದ ಹೊಲ ಇದೆಯಲ್ಲ, ಅದ್ರ ಮೇಲೆ ಒಂದು ಕಟ್ಟೆ ಕಟ್ಬೋದು. ಮಳೆಗಾಲದಲ್ಲಿ ಬೆಟ್ಟದ ತಪ್ಪಲಿನ ನೀರೆಲ್ಲ ಅದ್ರಲ್ಲಿ ಕುಡ್ತೈತೆ. ನೀರು ಕಳೀದೆ ಮಾಡಿದ್ರೆ ಘನವಾಗಿ 2 ಬೆಳೆಯನ್ನು ಭತ್ತ ಕೂಡ ತೆಗಿಬಹುದು. ಹಾಗೆ ತೋಪಲ್ಲಿ ಹೊಂಗೆ ಸೊಪ್ಪ ಐತೆ, ದೊಡ್ಡಿಲಿ ದಿನಕ್ಕೆ 2 ಗಾಡಿ ಹಸಿ ಸಗಣಿ ಬೀಳುತ್ತೆ. ಭೂಮಿ ತಾಯಿ ಚಂದಾಗವಳೆ. ಗಂಗಮ್ಮ ಒಬ್ಳನ್ನ ಅಲ್ಲಿ ಹಿಡಿದು ನಿಲ್ಲಿಸ್ಬಿಟ್ಟು ಬೆವರು ಸುರಿಸಿದ್ರೆ, ಬಸವಣ್ಣನ ಹಾಕಿ ಗೇಯಿದ್ರೆ ಬೆಳೆ ಬರಲ್ಲ ಅನ್ನತ್ತಾ? ಅದನ್ನು ತಿಳ್ಕೊಳಕ್ಕೆ ಇವನು ಕೆಂಪು ದೇಶಕ್ಕೆ ಯಾಕೆ ಹೋಗ್ಬೇಕು ಅಂತಾನೆ. ಗೌಡಜ್ಜನ ಮಾತಿಗೆ ಉತ್ತರ ಹೇಳೋಕ್ಕೆ ವೆಂಕಟರಮಣನಿಗೆ ತಿಳಿಯೋದಿಲ್ಲ. ನೀನು ಹೇಳೋದೇನೋ ಸರಿನೇ, ಆದರೆ ಹೋಗಿ ಬಂದರೆ ಆಗೋ ನಷ್ಟ ಏನು ಅಂತ ಅವನು ಕೇಳಿದ್ದಕ್ಕೆ, ಮಗ ನಿನಗೆ ಈ ವ್ಯವಹಾರ ಎಲ್ಲ ತಿಳಿಯೋಕ್ಕಿಲ್ಲ. ಅವನು ಬಂದು ನಿನ್ನ ಕುಟ್ಟ ಹೇಳವನೇ, ನೀನು ನನ್ನ ಕೈಯಲ್ಲಿ ಶಿಫಾರಸು ಮಾಡ್ತಿದ್ಯಾ. ಅವನಿಗೇಯೋ ನನ್ನ ಮಗನೇ ಆಗಿದ್ದರೆ ಮನೆಯಲ್ಲೇ ಬೇಕಾದ ಮಾಡ್ಬೋದಾಗಿತ್ತಲ್ವಾ? ಈಗ ಓದಿರೋದು ಸಾಲದ? ನೀನೇ ಹೇಳು. ಬಿಸಿಲಲ್ಲಿ ಹೋಗೋ ಮುಖನ ಅದು? ಅದಕ್ಕೆ ಮತ್ತೆ ಮುಂದಕ್ಕೆ ಓದ್ತೀನಿ ಅಂತ ಹೊಂಟಿರೋದಷ್ಟೇ. ಅದನ್ನ ಓದೋಕೆ ಕಳಿಸಿದ್ದೇನೆ ದೊಡ್ಡ ತಪ್ಪಾಯಿತು. ನನ್ನ ಮಗ ಕೃಷ್ಣನ ನಾನು ಓದಿಸೇ ಇರಲಿಲ್ಲ, ಆದರೆ ಅವನು ಗೇಯ್ತಿರ್ಲಿಲ್ವಾ ಅಂತಾನೆ. ವೆಂಕಟರಮಣ ಸುಮ್ಮನೆ ತಲೆ ಹಾಕ್ತಿರ್ತಾನೆ. ಕೊನೆಗೆ ಗೌಡಜ್ಜನೇ ಹೇಳ್ತಾನೆ, ನೋಡು ಅವನು ಪ್ಯಾಟೆ ಕಂಡು ಬಡ್ಡಿ ಮಗ. ಈಗ ನಾನು ಬೇಡ ಅಂದರೂ ಅವನೇನು ಬಿಡೋಕ್ಕಿಲ್ಲ. ಹೋಗಲಿ ಬಿಡಿ, ಇನ್ನೇನು ಮಾಡೋದು, ಹೋಗ್ಬಾರಪ್ಪ ಅಂತ ಹೇಳಿ ಕಳಿಸ್ತೀನಿ ಅಂತ ಅಂತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.